ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿಯೇ ಇದ್ದೇವೆ. ಆದರೆ ಜೀವನ ಒಂದು ರೀತಿ ಮರುಭೂಮಿ ಅಂತಿದೆ. ಅನುದಿನವೂ ಹೋರಾಟ, ಸಮಸ್ಯೆಗಳೇ. ಆದರೆ ದೇವರು ಪ್ರತಿನಿತ್ಯ ನನ್ನೊಂದಿಗೆ ಮಾತನಾಡಿ ಸಂತೈಸುತ್ತಾ ಇದ್ದಾರೆ. ಸಂತೋಷವಾಗಿದೆ. ಆದರೂ ಕೂಡ ಎಂಬಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ? ಏನು ಭಯಪಡಬೇಡಿ. ಇಸ್ರೇಲ್ ಜನರನ್ನು ದೇವರು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದರು. ಅವರು ಮರುಭೂಮಿಯಲ್ಲಿ ನಡೆದುಕೊಂಡು ಬರುತ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ಕಣ್ಣು ಹಾಯಿಸಿದಷ್ಟು ದೂರ ಒಂದೇ ಒಂದು ಮರವನ್ನು, ಗಿಡವನ್ನು ನೋಡೋದಕ್ಕೆ ಆಗುತ್ತಾ ಇಲ್ಲ. ಆಗ ಅವರು ನೀರಿಲ್ಲದೆ ಆ ಒಂದು ದಾಹದಿಂದ 3 ದಿನಗಳು ಮರುಭೂಮಿಯಲ್ಲಿ ನಡೆಯುತ್ತಾ ಇದ್ದಾರೆ. ಗಂಡಸರು, ಹೆಂಗಸರು, ಮಕ್ಕಳು, ವಯಸ್ಸಾದವರು, ಬಹಳ ಕಷ್ಟ. ಅವರು ಕೊನೆಯದಾಗಿ ಒಂದು ಬುಗ್ಗೆಯನ್ನು ನೋಡುತ್ತಾರೆ, ನೀರಿನ ಬುಗ್ಗೆ. ಓಡಿ ಬಂದು ಅದನ್ನು ಕುಡಿಯುವುದಕ್ಕೆ ನೋಡುವಾಗ ಅದು ಕಹಿಯಾಗಿದೆ. ದಾಹವನ್ನು ತೀರಿಸುವುದಿಲ್ಲ, ಕುಡಿಯುವುದಕ್ಕೆ ಆಗುವುದಿಲ್ಲ. ಏನಿದು 3 ದಿನಗಳು ದಾಹದಲ್ಲಿ ನಡೆದು ಈಗ ಒಂದು ನೀರನ್ನು ನೋಡುತ್ತಾ ಇದ್ದೇವೆ, ಅದು ಕಹಿಯಾಗಿದೆಯಲ್ಲ ಎಂದು ಅಂದುಕೊಂಡರು. ಆ ಮಾರಾದ ಕಹಿತನವನ್ನು ದೇವರು ಸಿಹಿಯಾಗಿ ಮಾರ್ಪಡಿಸಿದರು. ಒಂದು ಮರವನ್ನು ತೋರಿಸಿದರು, ಅದನ್ನು ಕಡಿದು ಆ ನೀರಿನಲ್ಲಿ ಹಾಕಿದ ಕೂಡಲೇ ಅದು ಸಿಹಿಯಾಯಿತು. ಅದರ ನಂತರ ಏನು ನಡೆಯಿತು ನೋಡಿರಿ. ವಿಮೋಚನ ಕಾಂಡ 15ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಇದೆ. ಅವರು ಏಲಿಮ್ ಎಂಬಂತ ಒಂದು ಸ್ಥಳಕ್ಕೆ ಬಂದರು. ಅಲ್ಲಿ 12 ನೀರಿನ ಓರತೆಗಳು, 70 ಖರ್ಜೂರದ ಮರಗಳು ಇದ್ದವಂತೆ. ನೋಡಿರಿ, ಮರುಭೂಮಿಯಲ್ಲಿ ನೀರಿನ ಹೊರತೆಗಳು, 12 ನೀರಿನ ಹೊರತೆಗಳು. 12 ಕುಲಗಳವರು ಇದ್ದಾರೆ, ಒಬ್ಬೊಬ್ಬರಿಗೂ ಒಂದೊಂದು ನೀರಿನ ಹೊರತೆ. 70 ಖರ್ಜೂರದ ಮರಗಳು, ಸಮೃದ್ಧಿಯಾದ ಸ್ಥಳ. ಈ ಸಮುದ್ರದ ಭಾಗ, ಇದು ಕೂಡ ಮರಳುಗಾಡಿನಂತಿದೆ. ಇಲ್ಲಿ ಒಂದು ನೀರಿನ ಬುಗ್ಗೆ ಇದೆ, ಚೆನ್ನಾಗಿ ನೀರು ಕೂಡ ಇದೆ. ಬಹಳ ಆಶ್ಚರ್ಯ. ಇದಕ್ಕೆ ಕಟ್ಟೆ ಎಲ್ಲ ಕಟ್ಟಿದ್ದಾರೆ, ಒಳ್ಳೆ ನೀರು, ಕುಡಿಯುವ ನೀರು. ನೋಡಿರಿ, ಸಮುದ್ರದ ತೀರದಲ್ಲಿ ಕೂಡ ದೇವರು ಒಂದು ನೀರಿನ ಹೊರತೆಯನ್ನು ಇಟ್ಟಿದ್ದಾರೆ, ದಾಹದಿಂದ ಬರುವಂಥವರ ದಾಹ ತೀರಿಸುವುದಕ್ಕೆ. ನಿಮ್ಮ ಜೀವಿತ ಒಂದು ಮರುಭೂಮಿ ಆಗಿರಬಹುದು. ನೀವು ಮಾರಾದ ಮಾರ್ಗದಲ್ಲಿ ಹೋಗುತ್ತಿರಬಹುದು. ಏಲಿಮ್ ಎಂಬಂತ ಸಮೃದ್ಧಿ ನೀರಿನ ಹೊರತೆಯನ್ನು ನೋಡಬೇಕಂದರೆ ಮಾರಾವನ್ನು ದಾಟಿಯೇ ನೀವು ಹೋಗಬೇಕು. ಇಂದು ಮಾರಾದ ಅನುಭವ ನಿಮ್ಮ ಜೀವಿತದಲ್ಲಿ, ಕೆಲವೊಂದು ಕಹಿಯಾದ ಕಾರ್ಯಗಳು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೆಲವೊಂದು ಕಹಿಯಾದ ಘಟನೆಗಳು, ನಿಮ್ಮ ಮನೆಯೊಳಗೆ ಕಹಿಯಾದ ಕೆಲ ಕಾರ್ಯಗಳು, ನೀವು ಸೇವೆಯಲ್ಲಿ ಕಹಿಯಾದ ಕೆಲವೊಂದನ್ನು ಸಂಧಿಸುತ್ತಾ ಇದ್ದೀರಿ. ನಿಮ್ಮ ವ್ಯಾಪಾರ, ನಿಮ್ಮ ಕೆಲಸ, ನಿಮ್ಮ ಪರಿಸ್ಥಿತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಕೆಲ ಕಹಿಯಾದಂಥ ಕಾರ್ಯಗಳು ನಿಮ್ಮೊಳಗೆ ಉಂಟಾಗಿದೆ. ಅದು ಮನವೇದನೆಯನ್ನು ಕೊಡುತ್ತದೆ. ಸೋತು ಹೋಗಬೇಡಿ. ಇದನ್ನು ದಾಟಿದರೆ ಸುಂದರವಾದ ಏಲಿಮ್, ಸಮೃದ್ಧಿಯಾದ ಸ್ಥಳ, ನೀರಿನ ಹೊರತೆಗಳು. ಹಾಗಾದರೆ ಮಾರವನ್ನು ದಾಟಿದರೆ ಮಾತ್ರ ಸಮೃದ್ಧಿಯಾದ ಏಲಿಮನ್ನು ಕಾಣುವುದಕ್ಕೆ ಸಾಧ್ಯ. ಆದ್ದರಿಂದ ದೇವರು ನಿಮ್ಮನ್ನು ಮಾರಾದಲ್ಲೇ ಬಿಡುವುದಿಲ್ಲ, ಆ ಕಹಿತನದಲ್ಲೇ ಬಿಡುವುದಿಲ್ಲ. ಅದು ಬದಲಾಗುತ್ತದೆ. ಕಹಿತನವು ಮಾರ್ಪಟ್ಟು ನೀರಿನ ಹೊರತೆಗಳ ಬಳಿ ನೀವು ಪಾಳೆಯ ಮಾಡಿಕೊಳ್ಳುವಂತೆ ಮಾಡಿ ನಿಮ್ಮನ್ನು ಸಂತೋಷಪಡಿಸುವರು. ಮಾರಾದ ಕಹಿತನ, ಅದರ ನಂತರ ಏಲಿಮಿನ ಆಶೀರ್ವಾದ, ಇನ್ನು ಬರುವಂಥದ್ದು ಏಲಿಮಿನ ಆಶೀರ್ವಾದ. ಆದ್ದರಿಂದ ಈ ಪರಿಸ್ಥಿತಿಗಳಲ್ಲಿ ನೀವು ಕಂಗಾಲಾಗದೆ, ಈ ಕಹಿತನ ಇದೆ, ಅದು ಹೋಗುವುದಕ್ಕೆ ಏನು ಮಾಡುವುದು? ದೇವರು ಮೋಶೆಗೆ ಒಂದು ಮರವನ್ನು ತೋರಿಸಿದರು, ಶಿಲುಬೆಯ ಮರ. ಶಿಲುಬೆಯಲ್ಲಿ ಯೇಸು ನಮಗಾಗಿ ಕಹಿಯನ್ನು ರುಚಿಸಿ ನೋಡಿದನು. ಕಹಿಯಾದಂಥ ಸಕಲ ಅನುಭವಗಳನ್ನು ಕೂಡ ಆತನು ಶಿಲುಬೆಯಲ್ಲಿ ಹೊತ್ತುಕೊಂಡನು. ನಮ್ಮ ವೇದನೆಗಳು, ನಿಂದೆಗಳು, ಅವಮಾನಗಳು, ಕಷ್ಟಗಳು ಎಲ್ಲವನ್ನೂ ಶಿಲುಬೆಯಲ್ಲಿ ಹೊತ್ತುಕೊಂಡು ಕಹಿಯಾದ ರಸವನ್ನು ರುಚಿ ನೋಡಿದನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಆ ಕಹಿಯನ್ನು ಶಿಲುಬೆಯ ಮರದಲ್ಲಿ ಆತನು ಹೊತ್ತು ತೀರಿಸಿದನು. ಆ ಶಿಲುಬೆಯ ಮರವನ್ನು ದೃಷ್ಟಿಸಿ ನೋಡಿರಿ, ಶಿಲುಬೆಯಲ್ಲಿ ತೂಗುವಂಥ ಯೇಸುವನ್ನು ದೃಷ್ಟಿಸಿ ನೋಡಿರಿ, ಕಹಿಯೆಲ್ಲ ನೀಗುತ್ತದೆ. ಯೇಸುವನ್ನು ನೋಡಿ ಹೇಳಿರಿ, ನನಗಾಗಿ ನನ್ನ ಜೀವಿತದ ಎಲ್ಲ ಕಹಿಯನ್ನು ಕೂಡ ನೀವು ಶಿಲುಬೆಯಲ್ಲಿ ಹೊತ್ತಿರಿ. ನೀವು ಈ ಕಹಿಯನ್ನು ಸಿಹಿಯಾಗಿ ಮಾರ್ಪಡಿಸಲು ಸಾಧ್ಯ. ಇದರ ನಂತರ ಏಲಿಮಿನ ಸಮೃದ್ಧಿಯಲ್ಲಿ ನಡೆಸಲು ಸಾಧ್ಯ. ನಾನು ನಂಬುತ್ತೇನೆಂಬುದಾಗಿ ಹೇಳಿರಿ, ಹಾಗೆ ಅದ್ಭುತ ನಡೆಯುತ್ತದೆ. ಸರಿನಾ? ಯೇಸುವೇ, ಶಿಲುಬೆಯ ಮರದಲ್ಲಿ ತೂಗಿ ಸತ್ತು ನನ್ನ ಎಲ್ಲ ಕಹಿ ವೇದನೆಗಳನ್ನು ಹೊತ್ತು ತೀರಿಸಿದ್ದೀರಿ. ಆ ಶಿಲುಬೆಯ ಮರದಲ್ಲಿ ತೂಗುವಂಥ ಯೇಸುವನ್ನು ದೃಷ್ಟಿಸಿ ನೋಡುತ್ತೇನೆ. ನನ್ನ ಹೃದಯದಲ್ಲಿರುವ ಕಹಿತನ, ನನ್ನ ಕುಟುಂಬದಲ್ಲಿ, ಕೆಲಸದಲ್ಲಿ, ಸೇವೆಯಲ್ಲಿ, ನನ್ನ ಜೀವಿತದಲ್ಲಿರುವಂಥ ಎಲ್ಲ ಕಹಿಯಾದಂಥ ಪರಿಸ್ಥಿತಿಗಳು ಮಾರ್ಪಡಲಿ. ಅದಕ್ಕಾಗಿ ತಾನೇ ನೀವು ಶಿಲುಬೆಯಲ್ಲಿ ಕಹಿಯನ್ನು ರುಚಿಸಿ ನೋಡಿದಿರಿ. ಅದನ್ನು ಸಿಹಿಯಾಗಿ ಮಾರ್ಪಡಿಸಿ ಏಲಿಮಿನೊಳಗೆ ನನ್ನನ್ನು ನಡೆಸಲಿದ್ದೀರಿ. ಸಮೃದ್ಧಿಯ ದಿನಗಳನ್ನು ನಾನು ನೋಡಲಿದ್ದೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ.
ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.